ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ? ಅಭಿವೃದ್ಧಿನೇ ನಡೀತಾ ಇಲ್ಲ. ಮತ್ತೆ ಇವು 170 ಕೋಟಿ ಅಭಿವೃದ್ಧಿ ಕೆಲಸಗಳು ಹೆಂಗದು? ಅದರಿಂದ ಬಿಜೆಪಿಯವರು ಸುಳ್ಳು ಹೇಳಿ ಜನರನ್ನ ಮರಳು ಮಾಡಿ ದಾರಿ ತಪ್ಪಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ನಂಬಕ್ಕೆ ಹೋಗಬೇಡಿ. ಇವತ್ತು ಅಂದೂರು ಗ್ರಾಮ ಮತ್ತು ನರಸಿಂಹರಾಜಪುರ ಇವಕ್ಕೆ ಈ ಎರಡು ಊರುಗಳಿಗೆ ಸಂಪರ್ಕ ಮಾಡ್ತಕ್ಕಂಥ ಸೇತುವೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಈ ಸೇತುವೆಯ ಖರ್ಚು ಸುಮಾರು 35-36 ಕೋಟಿಗಳು. ಇದು ಸೇರಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದೇನೆ. ನಾನು ಯಾಕೆ ಈ ಮಾತನ್ನು ಒತ್ತು ಕೊಟ್ಟು ಹೇಳ್ತೀನಿ ಅಂತಂದರೆ, ವಿರೋಧ ಪಕ್ಷದವರು ಭಾಳ ಟೀಕೆ ಮಾಡ್ತಾರೆ. ಏನು ಟೀಕೆ ಮಾಡ್ತಾರೆ ಅಂತಂದರೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಟ್ಟಾದಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ಖಜಾನೆ ಖಾಲಿಯಾಗಿದೆ, ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಶೂನ್ಯ ಆಗಿದ್ದಾವೆ ಅಂಥೇಳಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಶೃಂಗೇರಿ ಕ್ಷೇತ್ರದ ಶಾಸಕರು ಅವ್ರ ಕ್ಷೇತ್ರಕ್ಕಾಗಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ? ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಕೂಡ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಗೊತ್ತೇ ಇಲ್ಲ ಪಾಪ. ಇವೆಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರೆ ಅದು ಅರ್ಥಪೂರ್ಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜಕೀಯ ಸ್ವಾತಂತ್ರ್ಯ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಅದು ಯಶಸ್ಸಾಗ್ತದೆ ಹೊರತು ಇಲ್ಲಿ ಹೋದರೆ ಯಶಸ್ಸಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದನ್ನು ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಅವರು
ಸಂವಿಧಾನ ರಚನಾ ಸಭೆಯಲ್ಲಿ ಕೊನೆ ಭಾಷಣ ಮಾಡಿದ್ರು. ಆ ಕೊನೆ ಭಾಷಣ ಮಾಡುವಾಗ ಈ ಮಾತುಗಳನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಒಂದು ಸಾರಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಸ್ಕಷನ್ಸ್ನ ಓದ್ಕೊಳ್ಳಿ ಅಂತಕ್ಕಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಓದ್ಕೋಬೇಕು ಇದನ್ನು. ರಾಜಕಾರಣಿಗಳು ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗೋದಿಲ್ಲ ಅಲ್ಲಿವರೆಗೆ ಜಾತಿ ವ್ಯವಸ್ಥೆ ಹೋಗಲ್ಲ, ಸಮಾಜ ನಿರ್ಮಾಣ ಆಗಲ್ಲ. ನಮ್ಮ ಸಂವಿಧಾನದ ಆಶಯ ಏನಪ್ಪ ಅಂತಂದರೆ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಸಮಾಜ ಆಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಲೇಬೇಕು. ಇಲ್ಲದೆ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ. ಅದಕ್ಕೋಸ್ಕರ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೊಡಲಿಕ್ಕೋಸ್ಕರವಾಗಿ ಅನೇಕ ಭಾಗ್ಯಗಳ ಕಾರ್ಯಕ್ರಮ, ಅನೇಕ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಭಾಳ ಸಂತೋಷ ಆಗ್ತದೆ. ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮನ ಸುಗ್ಗಿ ಹಬ್ಬದಂತೆ ಮಾಡಿದ್ದಾರೆ. ಸುಗ್ಗಿ ಹಬ್ಬ ನಮ್ಮ ಕಡೆ ಸುಗ್ಗಿ ಹಬ್ಬ ಅಂತಂದರೆ ಸಂಕ್ರಾಂತಿ ಹಬ್ಬ. ನಿಮ್ಮ ಕಡೆನೂ ಸಂಕ್ರಾಂತಿ ಹಬ್ಬ ಮಾಡ್ತೀರಿ ಅಂತ ಅನಿಸುತ್ತೆ. ಅದೇ ಸುಗ್ಗಿ ಹಬ್ಬ. ಅಲ್ಲಿ ಸಿರಿಧಾನ್ಯಗಳ ಹೆಸರು ಕೂಡ ಇಟ್ಟಿದ್ದಾರೆ. ರಾಜೇಗೌಡರಿಗೆ, ಶ್ರೀನಿವಾಸ್ಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀನಿವಾಸ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನನಗೆ ಬಹಳ ದೀರ್ಘಕಾಲದ ಸ್ನೇಹಿತರು ಶ್ರೀನಿವಾಸ್ ಅವರು. ಹಿಂದೆ ಇಲ್ಲಿ ಸರ್ಕ್ಯೂಟ್ ಹೌಸ್ ಉದ್ಘಾಟನೆ ಬಂದಿದ್ದೆ ನಾನು. ಆ ಉದ್ಘಾಟನೆ ಬಂದಾಗ ಒಂದು ಮಾತು ಹೇಳಿದ್ರು. ಮೈಸೂರಿನ ಮಹಾರಾಜರು ನರಸಿಂಹರಾಜ ಒಡೆಯರ್ ಬಂದಿದ್ರು ಇಲ್ಲಿಗೆ. ಅವ್ರು ಬಂದು ಇವತ್ತೇನು NR ಪುರ ಅಂತ ನರಸಿಂಹರಾಜಪುರ ಅಂತ ಕರಿತೀವಿ, ಈ ಊರು ಎಡಹಳ್ಳಿ ಅಂತ ಹೆಸರಿತ್ತು. ಇದಕ್ಕೆ ಎಡಹಳ್ಳಿ ಅಂತ ಕರಿತಿದ್ರು ಈ ಊರಿಗೆ. ಅವ್ರು ಬಂದ ಮೇಲೆ ಈ ಊರಿಗೆ ನರಸಿಂಹರಾಜಪುರ, ನರಸಿಂಹರಾಜ ಒಡೆಯರ ಹೆಸರು ನರಸಿಂಹರಾಜಪುರ ಅಂತೇಳಿ ಹೆಸರಾಯಿತು. ನೀವು ಅವ್ರು ಬಂದ 100 ವರ್ಷಗಳ ನಂತರ ಬರ್ತಾ ಇದ್ದೀರಿ, ನಮಗೇನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಏನು ಕೊಡುಗೆ ಕೊಡಬೇಕಪ್ಪ ಅಂತಂತಂದರೆ, ಅವರು ಭದ್ರಾ ಜಲಾಶಯದ ಈ ನೀರನ್ನು ಇದೆಯಲ್ಲ, NR ಪುರ ಮತ್ತು ಅಂದೂರು ಸೇತುವೆ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಾನು ನೋಡಿದೆ, ಹೋಗಿ ಕರ್ಕೊಂಡು ಹೋದ್ರು ಅಲ್ಲಿಗೆ. ಅಲ್ಲಿ ಹೋಗಿ ನೋಡಿದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಹಾಗಾಗಿ ಈ ಸೇತುವೆ ಇವತ್ತು ನಿರ್ಮಾಣ ಆಗಿರೋದು. ಇದಕ್ಕೆ ಕಾರಣ ಶ್ರೀನಿವಾಸ್ ಅವರು ಅಂತಕ್ಕಂಥದ್ದು, ಸರೋವರ ಶ್ರೀನಿವಾಸ್ ಅವರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಇಲ್ಲಿವರೆಗೆ ಸೇತುವೆನೇ ಆಯ್ತಿರಲಿಲ್ಲ ಅನ್ನೋ ಕಾಣಿಸುತ್ತೆ. ನಾನು ಈ ಊರಿಗೆ ಬಂದದ್ದು, ಅಲ್ಲಿ ಸರ್ಕ್ಯೂಟ್ ಹೌಸನ್ನು ಉದ್ಘಾಟನೆ ಮಾಡೋಕ್ಕೆ ಬಂದದ್ದು,
ಆ ಸಂದರ್ಭದಲ್ಲಿ ಇಲ್ಲಿ ಮಾತು ಕೊಟ್ಟಿದ್ದೆ. ಹಾಗಾಗಿ ಸುಮಾರು 35 ಕೋಟಿ ಸೇತುವೆ ಮತ್ತು ರಸ್ತೆ, ಅದಕ್ಕೆ ಸಂಪರ್ಕ ಮಾಡ್ತಕ್ಕಂಥ NR ಪುರಕ್ಕೂ ಅಲ್ಲಿಗೂ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ, ಈ ರಸ್ತೆಗೆ ಸುಮಾರು 5 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಆಗಬೇಕಾದ್ರೆ ಸರೋವರ್ ಶ್ರೀನಿವಾಸು ಈ ಊರಿನವರು ಅವರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು, ಈ ಊರಿನ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಆಮೇಲೆ ಊರಿನ ಅಗಲೀಕರಣ, ರಸ್ತೆ ಅಗಲೀಕರಣ ಅದಾಗಬೇಕಾದ್ರೂ ಕೂಡ ಅದು ದುಂಬಾಲು ಬಿದ್ದು, ಹಿಂದ್ಗಡೆ ನನಗೆ ಎಷ್ಟು ದುಂಬಾಲು ಬಿದ್ದಿದ್ರು ಅಂತಂದರೆ ಆಗಲೇಬೇಕು, ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಆಗಲೇಬೇಕು ಅಂತ ಹೇಳಿದರು. ಹಾಗಾಗಿ ರಸ್ತೆ ಅಗಲೀಕರಣ ಆಗಲಿಕ್ಕೂ ಕೂಡ ಕಾರಣ ಶ್ರೀನಿವಾಸ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ, ಅದಕ್ಕೂ ಕೂಡ ಘೋಷಣೆ ಮಾಡಿ ದುಡ್ಡನ್ನು ಕೊಟ್ಟಿದ್ದೇನೆ. ರಸ್ತೆ ಅಗಲೀಕರಣ ಆಗಬೇಕು. ಯಾರ್ಯಾರು ತೊಡಕು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಲ್ಲಿ ಮನವಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದು, ಈಗ ನಾನು ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ದಾಗ, ಸೇತುವೆಯನ್ನು ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ದಾಗ ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದರು. ಆ ಬೇಡಿಕೆ ಏನಪ್ಪ ಅಂತಂದರೆ ಬ್ರಿಡ್ಜ್, ಬ್ಯಾರೇಜ್ ಕಮ್ ಬ್ರಿಡ್ಜ್, ಬ್ಯಾರೇಜ್ ಕಮ್ ಬ್ರಿಡ್ಜ್ ಮಾಡಿಕೊಟ್ರೆ ಆ ಕೆಳಭಾಗದ ಅವರೆಲ್ಲರಿಗೂ ಕೂಡ ರೈತರಿಗೆ ನೀರಾವರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದನ್ನು ಕೂಡ ಮಾಡಿಕೊಳ್ಳೋಣ. ಟೂರಿಸಂ ಕೂಡ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದನ್ನು ಕೂಡ ಮಾಡಿಕೊಳ್ಳೋಣ. ಆದರೆ ಕೇಂದ್ರ ಸರ್ಕಾರ ನಮ್ಮ ಜೊತೆಯಲ್ಲಿ ಸಹಕರಿಸ್ತಾ ಇಲ್ಲ. ನೀವು ತಿಳ್ಕೋಬೇಕಾಗತ್ತೆ. ನಾನು ಇದನ್ನು ರಾಜಕೀಯಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇಲ್ಲ, ಬಟ್ ಇದು ಸತ್ಯ. ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಗಳು, ಕೇಂದ್ರದ ಹಣಕಾಸಿನ ಮಂತ್ರಿಗಳು ಘೋಷಣೆ ಮಾಡಿದ್ರು. ಇಲ್ಲಿ 23-24ನೇ ಬಜೆಟ್ ಸ್ಪೀಚ್ನಲ್ಲಿ ಘೋಷಣೆ ಮಾಡೋದು, ಬೇರೆ ಎಲ್ಲೂ ಕೂಡ ಹೇಳ್ಬಿಟ್ಟು ಹೋಗಿರ್ತಕ್ಕಂಥದ್ದಲ್ಲ. ಬಜೆಟ್ ಭಾಷಣದಲ್ಲಿ ಘೋಷಣೆ ಮಾಡಿದ್ರು. 5300 ಕೋಟಿ ಅಪ್ಪರ್ ಭದ್ರಾ ನೀರಾವರಿ ಯೋಜನೆಗೆ ಹಣ ಕೊಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಎಷ್ಟು ವರ್ಷ ಆಯ್ತು ಈಗ? ಎಷ್ಟು ವರ್ಷ ಆಯ್ತು ರೀ? 23, 24, 25, 26, 27 4 ಬಜೆಟ್ಗಳು ಮಂಡಿಸಿದ್ರು. ಎಷ್ಟು? ಇವತ್ತಿನವರೆಗೆ ₹1 ಕೊಡಲಿಲ್ಲ. ಇದು ನ್ಯಾಯನಾ? ನೀವೇ ಹೇಳಿ, ಇದು ನ್ಯಾಯನಾ? ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆಯಲ್ವ ಕರ್ನಾಟಕಕ್ಕೆ? ದ್ರೋಹ ಮಾಡಿದೆಯಲ್ವಾ? ದ್ರೋಹ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. 23-24ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ನೀರಾವರಿ ಮಂತ್ರಿ ಕಾರಜೋಳ ಆಗಿದ್ರು.
ಅವ್ರು ಹೇಳಿದ್ರು ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ. ಯಾವುದನ್ನ? ಅಪ್ಪರ್ ಭದ್ರಾ ಯೋಜನೆಯನ್ನ, ನೀರಾವರಿ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ. ಮಾಡಿದ್ರೇನ್ರಿ? ಮಾಡಿಲ್ಲ. ಇದು ದ್ರೋಹ ಅಲ್ವಾ? ಕೊಟ್ಟ ಮಾತಿಗೆ ತಪ್ಕೊಂಡಿರ್ತಕ್ಕಂಥ ಕೆಲಸ ಅಲ್ವಾ? ಇವತ್ತು ಏನಾದರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಅದು ಯಾವುದಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ. ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವೋ ಇಲ್ಲ? ಕೊಟ್ಟ ಮಾತು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಜಾರಿ ಮಾಡ್ತೀವಿ ಈ ವರ್ಷನೇ ಅಂತೇಳಿ ಚುನಾವಣಾ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಘೋಷಣೆಯನ್ನು ಮಾಡೋದು. ಏನು ರಾಜೇಗೌಡ್ರೆ? ಬರೀ ಘೋಷಣೆ ಎಲ್ಲ ಜಾರಿ ಮಾಡೋದು. ಎಷ್ಟು ಖರ್ಚು ಮಾಡಿದ್ದೀವಿ ಗೊತ್ತಾ ನಿಮಗೆ ಇಲ್ಲಿವರೆಗೆ? 1,31,000 ಕೋಟಿ. 1,31,000 ಕೋಟಿ ದುಡ್ಡಿಲ್ಲ. ಖಜಾನೆ ಖಾಲಿ ಆಗಿಬಿಡ್ತದೆ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ. ಇದನ್ನು ಹೇಳಿದವರು ಯಾರು ಗೊತ್ತಾ? ರಾಜಸ್ಥಾನದಲ್ಲಿ ನರೇಂದ್ರ ಮೋದಿಜಿಯವರು. ಇದನ್ನು ಹೇಳಿದವರು none other than the Prime Minister of this country. ಅವರು ಹೇಳಿದ್ದು. ಇಲ್ಲಿ ವಿರೋಧ ಪಕ್ಷದವರು ಹೇಳೋದು ಬೇರೆ ವಿಚಾರ. ಪ್ರಧಾನಮಂತ್ರಿಗಳೇ ಹೇಳಿದ್ದು ರಾಜಸ್ಥಾನದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ಈಗ ನಾವು 3 ವರ್ಷದಿಂದ ಜಾರಿ ಮಾಡಿದ್ದೀವಲ್ಲ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಆರ್ಥಿಕ ದಿವಾಳಿ ಆಗಿದೆಯಾ? ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಅವರೇ ಹೋಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಏನು ಮಾಡಿದಾರಪ್ಪ? 3,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಏನು ಮಾಡಿದ್ರು? ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು? ಬಿಹಾರ್ನಲ್ಲಿ ಏನು ಮಾಡಿದ್ರು? ಗುಜರಾತ್ನಲ್ಲಿ ಏನು ಮಾಡಿದರು? ಆಮೇಲೆ ನೀವು ಇನ್ನೊಂದು ತಿಳ್ಕೋಬೇಕು. ನೀವು ಕೇಂದ್ರ ಸರ್ಕಾರ 12 ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ ನರೇಂದ್ರ ಮೋದಿಯವರು. ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ಕೂತ್ಕೊಳ್ಳಿ.
ಮುಗೀತಾ? ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಕೇಂದ್ರದ ಆರ್ಥಿಕ ಪರಿಸ್ಥಿತಿಗಿಂತ ಉತ್ತಮವಾಗಿದೆ. GDP ಗ್ರೋತ್ ಎಷ್ಟು ಗೊತ್ತಾ? ಕೇಂದ್ರದ್ದು 7.14 7.14. ರಾಜ್ಯದ GDP ಬೆಳವಣಿಗೆ 8.1. ಅಂದರೆ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಉತ್ತಮವಾಗಿದೆ. ಈ ವರ್ಷದ ಬಜೆಟ್ ಗಾತ್ರ ಎಷ್ಟು ಗೊತ್ತಾ? 4,48,004 ಕೋಟಿ. 4 ಲಕ್ಷದ. ಕಳೆದ ವರ್ಷಕ್ಕಿಂತ ಈ ವರ್ಷ 38,455 ಕೋಟಿ ಜಾಸ್ತಿ. ಅಂದರೆ 9.14% ಬೆಳವಣಿಗೆ ಜಾಸ್ತಿ ಆಗಿದೆ. 9.14% ಬೆಳವಣಿಗೆ ಜಾಸ್ತಿ ಆಗಿದೆ. ನಮ್ಮನ್ನ ಯಾವಾಗಲೂ ಟೀಕೆ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಬಂದ್ಬಿಟ್ಟು ಸಾಲ ಮಾಡಿಬಿಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಸಾಲಗಾರ ರಾಜ್ಯ ಆಗ್ಬಿಟ್ಟಿದೆ, ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡಿಲ್ಲ. ಕಳೆದ ವರ್ಷ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದದ್ದು 72,300 ಕೋಟಿ. ಈ ವರ್ಷ ಎಷ್ಟು ಗೊತ್ತಾ? 84,000 ಚಿಲ್ಲರೆ ಕೋಟಿ. ಹೆಂಗೆ ಮತ್ತೆ ನಾವು ಆರ್ಥಿಕವಾಗಿ ಬೆಳವಣಿಗೆ ಆಗಿಲ್ಲ ಅಂತ ಹೆಂಗೆ ಹೇಳ್ತಾರೆ? ಬಿಜೆಪಿಯವರು ಹೇಳೋದೆಲ್ಲ ಬರೀ ಸುಳ್ಳೇ. ಅವ್ರ ಮನೆ ದೇವರು. ಬಿಜೆಪಿಯವರು ಹೇಳೋದಿಲ್ಲ ಸುಳ್ಳೇ. ಆಮೇಲೆ ಕೇಂದ್ರ ಸರ್ಕಾರ ಸಾಲ ಮಾಡಿರೋದು ಎಷ್ಟು ಗೊತ್ತಾ? 2014 ಮಾರ್ಚ್ವರೆಗೆ ಇದ್ದಂಥ ಸಾಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂತವಿಂದ ಇದ್ದಂಥ ಸಾಲ ಒಟ್ಟು 53,11,000 ಕೋಟಿ. ಈಗ ಎಷ್ಟು ಸಾಲ ಇದೆ ಗೊತ್ತಾ? 218,62,000 ಕೋಟಿ. ನರೇಂದ್ರ ಮೋದಿಯವರು ಬಂದ ಮೇಲೆ 165,60,000 ಕೋಟಿಯನ್ನು ಸಾಲ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? 165,60,000 ಕೋಟಿ. ಸಾಲಗಾರರ ಯಾರಿಗೆ ಸಾಲಗಾರರ ದೇಶ ಮಾಡಿರೋರು ಹೇಳಿ ನೀವೇ? ನಾವಲ್ಲ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ನಾವು 2002ರಲ್ಲಿ ಮಾಡ್ಕೊಂಡಿದ್ದೀವಿ. 2002ನೇ ಇಸ್ವಿನಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಅದರ ಪ್ರಕಾರ 3 ಮಾನದಂಡಗಳನ್ನು ಹೇಳ್ತದೆ. 3 ಮಾನದಂಡಗಳನ್ನು ಕಾಪಾಡ್ಕೊಳ್ಬೇಕು ಯಾವಾಗಲೂ. ಒಂದು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಅನ್ನೋದಾದರೆ, ಆ ಸದೃಢವಾಗಿರಬೇಕಾದ್ರೆ 3 ಮಾನದಂಡಗಳು ಇರಬೇಕು. ಒಂದು, ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. GDPಯ 3% ಒಳಗಡೆ ಇರಬೇಕು. ನಮ್ದು ಎಷ್ಟಿದೆ?
2.94. ಆಮೇಲೆ ಸಾಲ GDPಯ 25% ಒಳಗಡೆ ಇರಬೇಕು. ನಮ್ದು ಎಷ್ಟಿದೆ? 24.95. ಮತ್ತೆ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಒಳಗಡೆ ಇದೀವಲ್ಲ. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆಯೇ ಇಲ್ವಾ? ಸದೃಢವಾಗಿದೆಯೇ ಇಲ್ಲ? ಸದೃಢವಾಗಿದೆಯೇ ಇಲ್ಲ? ಕೇಂದ್ರ ಸರ್ಕಾರದ ಎಷ್ಟು ಗೊತ್ತಾ? ಫಿಸ್ಕಲ್ ಡಿಫಿಸಿಟ್ 4.3. ನಮ್ಮದು 2.95. ಅವ್ರದ್ದು 4.3. ಅವ್ರಿಗಿಂತ ನಾವು ಉತ್ತಮವಾಗಿದ್ದೀವಲ್ವಾ ಆರ್ಥಿಕವಾಗಿ? ಮತ್ತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಮೇಲೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಹೆಂಗೆ? ಇದು ಸುಳ್ಳಲ್ವಾ? ಸುಳ್ಳಲ್ವೇನ್ರಿ? ನೀವೆಲ್ಲ ಹೇಳ್ಬೇಕು. ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಭಾಷಣ ಮಾಡೋಕ್ಕೆ ಜನಗಳಿಗೆ ತಿಳಿಸಿ ಹೇಳಬೇಕು ಅನ್ನೋದಾದ್ರೆ ಇವೆಲ್ಲ ಹೇಳ್ಬೇಕು. ಅಧಿಕಾರಿಗಳಿಗೂ ಕೂಡ ಹೇಳ್ತೀನಿ ನಾನು. ಎಲ್ಲೆಲ್ಲಿ ಜಿಲ್ಲಾಧಿಕಾರಿ, ಈ ಜಿಲ್ಲೆಯ ಮುಖ್ಯಸ್ಥರು, ಗೊತ್ತಾಯ್ತೇನಪ್ಪ? ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ಬಜೆಟ್ನಲ್ಲೇ ಹೇಳಿದ್ದೀನಿ ನಾನು. ಬಜೆಟ್ನಲ್ಲಿ ಹೇಳೋದು ಅಂದರೆಲ್ಲ ಸತ್ಯ. ಆಮೇಲೆ ವಿಜಯೇಂದ್ರ ಅಂತ ಇದ್ದಾನೆ ಒಬ್ಬ ಬಿಜೆಪಿ ಅಧ್ಯಕ್ಷ. ಅವನು ಹೇಳೋದು ವೈಟ್ ಪೇಪರ್ ಹೊರಡಿಸಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವೈಟ್ ಪೇಪರ್, ಬಜೆಟ್ ಪುಸ್ತಕ, ಬಜೆಟ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಇಡೋದಿಲ್ಲ. ಯಾವುದು ವೈಟ್ ಪೇಪರ್ ಅಲ್ವಾ? ವೈಟ್ ಪೇಪರ್ ಅಲ್ವೇನ್ರಿ? ವೈಟ್ ಪೇಪರ್. ಬಜೆಟ್ ಮೇಲೆ ಕೂತ್ಕೊಂಡು ಚರ್ಚೆ ಮಾಡಲ್ಲ, ಬಜೆಟ್ ಡಾಕ್ಯುಮೆಂಟ್ಸ್ನೆಲ್ಲ ನೋಡಲ್ಲ, ಬಜೆಟ್ ಅನ್ನ ಪೂರ ಓದಲ್ಲ. ಬಜೆಟ್ನಲ್ಲಿ ಓದಿ ವೈಟ್ ಪೇಪರ್ ಇಡಿ, ವೈಟ್ ಪೇಪರ್ ಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು. ಅಶೋಕ ಸಾಲಗಾರರ ರಾಜ್ಯ ಆಗ್ಬಿಟ್ಟಿದೆ, ಕರ್ನಾಟಕ ಸಾಲಗಾರ ರಾಜ್ಯ ಆಗ್ಬಿಟ್ಟಿದೆ. ನಾನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಳಪ್ಪ ಇನ್ನೊಂದು ಸಾರಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್. ಆಮೇಲೆ ಕರ್ನಾಟಕಕ್ಕೆ ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ? ಕರ್ನಾಟಕಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿರೋದು ಏನು ಅಂತ ಗೊತ್ತಾ? 15th ಫೈನಾನ್ಸ್ ಕಮಿಷನ್, 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿತ್ತು 5,495 ಕೋಟಿ ಕೊಡಿ ಅಂತ. 5,495 ಕೋಟಿ ಕೊಡಿ ಅಂತ. ಆಮೇಲೆ ಕೆರೆ ಅಭಿವೃದ್ಧಿಗಳಿಗೆ, ಬೆಂಗಳೂರಿನಲ್ಲಿ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ 3,000 ಕೋಟಿ ಕೊಡಿ ಅಂತ ಹೇಳಿದರು. ಆಮೇಲೆ ಪಿರಿಫೆರಲ್ ರಿಂಗ್ ರೋಡ್, ಬೆಂಗಳೂರಿನ ಸುತ್ತ ರಸ್ತೆ, ಅದು ಮಾಡೋಕ್ಕೆ 3,000 ಕೋಟಿ ಕೊಡಿ ಅಂತ ಹೇಳಿದರು. ಒಟ್ಟು 11,495 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಅವರೇ ಒಪ್ಕೊಂಡಿರೋ ಪ್ರಕಾರ, ಶಿಫಾರಸಿನ ಪ್ರಕಾರ ಕೊಡಬೇಕಾಗಿತ್ತು. ಆದರೆ ₹1 ಕೊಡಲಿಲ್ಲ. ಇದು ನ್ಯಾಯನಾ? ಇದು ಕನ್ನಡಿಗರಿಗೆ ಮಾಡದಂಥ ದ್ರೋಹ ಅಲ್ವಾ? ನರಸಿಂಹರಾಜಪುರದ ಕನ್ನಡಿಗರಿಗೆ ಮಾಡದಂಥ ದ್ರೋಹ ಅಲ್ವಾ? ನೀವು ತಿಳ್ಕೋಬೇಕು, ಇವೆಲ್ಲ ತಿಳ್ಕೋಬೇಕು. ಬಿಜೆಪಿಯವರು ಹೇಳದವೆಲ್ಲ ಸುಳ್ಳೆ, ಬರೀ ಸುಳ್ಳೆ ಹೇಳೋದು ಜನಗಳ ಮುಂದೆ, ಬರೀ ಸುಳ್ಳೆ. ಕರ್ನಾಟಕ ರಾಜ್ಯ ನುಡಿದಂತೆ ನಡೆದಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದು
ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನ ಸರ್ಕಾರ. ನೀವು ತಿಳ್ಕೋಬೇಕು ಇದನ್ನ. ಇವತ್ತು ನಾವೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೀವೋ ಇಲ್ಲ? ಏನಮ್ಮ ಮಾಡಿದೀವೋ ಇಲ್ಲ? ಬಸ್ನಲ್ಲಿ ಶಕ್ತಿ ಯೋಜನೆ ಮೂಲಕ ತಿರುಗಾಡ್ತಾ ಇದೆಯಾ ಇಲ್ವಾ ಫ್ರೀಯಾಗಿ? ಗೃಹ ಜ್ಯೋತಿ ಯೋಜನೆಯಲ್ಲೇ ನೀವು ಮನೆ ಪಡ್ಕೊತಾ ಇದ್ದೀರಾ ಇಲ್ಲ? ಗೃಹ ಜ್ಯೋತಿ 200 ಯೂನಿಟ್ ಅವರಿಗೆ ಫ್ರೀ ಕರೆಂಟ್. ಹೌದಾ ಅಲ್ವೇನ್ರಿ? ಸರಿಯಾಗಿ ಹೇಳ್ರಿ, ನಮ್ಗೆ ಗೊತ್ತಾಗಬೇಕಲ್ಲ ನೀವು ಪಡ್ಕೊತಾ ಇದ್ದೀರಾ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ. ಗೃಹ ಲಕ್ಷ್ಮಿ 2,000 ರೂಪಾಯಿ ತಿಂಗಳಿಗೆ ಮನೆ ಯಜಮಾನಿಗೆ. 1,26,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಎಷ್ಟು? ತಿಂಗಳಿಗೆ 2,000 ರೂಪಾಯಿ. ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರಾ? ಕೊಡ್ತಾ ಇಲ್ಲ. ಅನ್ನಭಾಗ್ಯ 10 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಯುವ ನಿಧಿ ಕಾರ್ಯಕ್ರಮ, ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ ಅವ್ರಿಗೆ ತಿಂಗಳಿಗೆ 3,000 ರೂಪಾಯಿ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ ಅವರಿಗೆ 1,500 ರೂಪಾಯಿ. ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ. ಕೊಟ್ರ? ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ವರ್ಷಕ್ಕೆ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ, ಮತ್ತೆ ಅದನ್ನ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ. ಕೊಟ್ರ? ಕೇಂದ್ರದಲ್ಲಿ ಕಪ್ಪು ಹಣ ಇದೆ, ಅದನ್ನು ತಗೊಬಂದ್ಬಿಟ್ಟು ನಮ್ಮ